ಇದು ನಮ್ಮ ಕೇರ್ಪೇಟೆ ತಾಲೂಕಿನ ದುರ್ದೈವ ಅಂತ ನಾನು ಭಾವಿಸ್ತೀನಿ ಸರ್. ಯಾಕೆಂದರೆ ನಾವು ಮಂಡ್ಯ ಜಿಲ್ಲೆನೇ ಲುಟ್ಟಿ, ಪಾಂಡುಪುರ ಒಂದು, ಕೇರ್ಪೇಟೆ ಒಂದು, ಚನ್ನರಾಯಪಟ್ಟಣ ಹಾಸನ ಜಿಲ್ಲೆ ನಮ್ಮ ಗೊರೂರು ಬರೋದು. ಅವ್ರಿಗೆ ಒಂದು, ನಮಗೆ ಒಂದು, ನಮ್ಮ ಕಣ್ಣಿಗೆ ಬೆಣ್ಣೆ, ಅವ್ರ ಕಣ್ಣಿಗೆ ಬೆಣ್ಣೆ, ನಮ್ಮ ಕಣ್ಣಿಗೆ ಸುಣ್ಣ ಅಂತ ಮಲತಾಯಿ ಧೋರಣೆನ ಸರ್ಕಾರ ಮಾಡ್ತಾ ಇದ್ದಾರೆ. ಆ ಸರ್ಕಾರಕ್ಕೆ ಅಧಿಕಾರಿಗಳು ಯಾವ ರೀತಿ ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ನಮಗೆ ಬೆಳೆ ಬೆಳೆಯೋದಕ್ಕೆ ಅವರು ನೀರು ಕೊಡೋ ಅವಶ್ಯಕತೆ ಇಲ್ಲ. ಈಗಾಗಲೇ ಸುಡು ಬಿಸಿಲು ನಳತಾ ಇದೆ, ತೆಂಗು ಬೋರ್ವೆಲ್ಲು ನೀರು ಅಂತರ್ಜಲ ಕುಸಿತಾ ಇದೆ, ಕಬ್ಬು ಬೆಳೆ ಒಣಗ್ತಾ ಇದೆ. ಈ ಬೋರ್ವೆಲ್ ನೀರು ಕಮ್ಮಿ ಆಗ್ತಿದ್ದಂಗೆ ಇಲ್ಲಿ ಬೆಳೆದಿರ್ತಕ್ಕಂಥ ಕಬ್ಬಿನ ಬೆಳೆಗಳನ್ನ ನಾವು ಉಳಿಸ್ಕೊಳ್ಳೋದಕ್ಕಾಗೋದಿಲ್ಲ, ಅಂತರ್ಜಲ ತಳಮಟ್ಟಕ್ಕೆ ಹೋಗುತ್ತೆ. ಈ ಕೂಡಲೇ 15 ದಿನಕ್ಕೆ ಒಂದು ಬಾರಿ ಅವರು ನಾಲೆ ನೀರ, ಈಗ ಸಾಕಷ್ಟು ನೀರು ಸ್ಟೋನೇಜ್ ಇದೆ, ಆ ಇರೋದ್ರಿಂದ 15 ದಿನಕ್ಕೆ ಒಂದು ಬಾರಿನಾದರೂ ಕೂಡ ನಮ್ಮ ತಾಲೂಕಿನ ರೈತರನ್ನ ಹಿತ ಕಾಪಾಡೋದಕ್ಕೆ, ನಮ್ಮ ತಾಲೂಕಿನ ರೈತರನ್ನ ಹಿತ ಕಾಪಾಡೋದಕ್ಕೆ ನೀರ ಬಿಟ್ಟರೆ, ಈ ಮಾನ್ಯ ಉಸ್ತುವಾರಿ ಸಚಿವರು ಇರ್ಬೋದು, ಸರ್ಕಾರ ಇರ್ಬೋದು, ನೀರನ್ನು ಬಿಟ್ಟರೆ ನಮಗೂ ಕೂಡ ಒಂದು ಎಲ್ಲೋ ಒಂದು ಕಡೆ ಒಂದು ಅಂಬ್ಲಿ ಕೊಟ್ಟಂಗೆ ಆಗುತ್ತೆ. ಅನ್ನ ಇಕ್ಕೋದು ಬೇಡ, ಅಂಬ್ಲಿ ಕೊಟ್ಟಂಗೆ ಆಗುತ್ತೆ. ಈಗ ಕಳೆದ ಬಾರಿ ಒಳ್ಳೆ ಮಳೆ ಆಯಿತು, ನೀರು ಸ್ಟೋನೇಜ್ ಆಗಿದೆ. ಆ ನೀರು ಸ್ಟೋನೇಜ್ ಆಗಿರೋದ್ರಿಂದ ನಾವು ಅಂದ್ಕೊಂಡಿದ್ದು ಈ ಸರಿ ಕೂಡ ಬೇಸಿಗೆ ಹಂಗಾಮಿಗೆ ಯಾವುದಾದ್ರೂ ಬೆಳೆ, ರಾಗಿ ಬೆಳೆ ಬೆಳಿಬೋದು, ಭತ್ತ ಬೆಳಿಬೋದು, ಕಬ್ಬು ತೆಂಗು ಚೆನ್ನಾಗುತ್ತೆ, ಅಂತರ್ಜಲ ಮೇಲಿರುತ್ತೆ, ನಾವು ರೈತರು ಬದುಕ್ತೀವಿ ಅನ್ನೋ ಲೆಕ್ಕದಲ್ಲಿದ್ದು ಇವರು ಈ ಮಲತಾಯಿ ಧೋರಣೆ ತೋರ್ತಾ ಇರೋದ್ರಿಂದ ನಮ್ಮ ರೈತನ ಸಾಲ ಮತ್ತೊಂದು ಇನ್ನೊಂದು ಮಗದೊಂದು ಹೋಗ್ತಾ ಇರೋದ್ರಿಂದ ನಮ್ಮ ರೈತ ಇದೇ ರೀತಿ ಸರ್ಕಾರ ಮಲತೋರಣೆ ದಾರಿದ್ರೆ ಇನ್ನು ಸಾಯ್ದನೆ ಇನ್ಯಾವ ಸ್ಥಿತಿ ಬರುತ್ತೆ ಸರ್? ಆತ್ಮಹತ್ಯೆನೇ ದಾರಿ. ಯಾಕೆಂದರೆ ಸರ್ಕಾರನೂ ಕೂಡ ಹೇಳಿದ ಭರವಸೆಗಳನ್ನ ನಮ್ಮ ರೈತರಿಗೆ ಈಡೇರಿಸಲಿಲ್ಲ, ಬೆಂಬಲವಾದ ಬೆಲೆ ಕೊಡಲಿಲ್ಲ, ಕುಡಿಯೋ ನೀರು ಕೊಡ್ತಾ ಇಲ್ಲ, ದನಕರುಗಳಿಗೆ ನೀರು ಕೊಡ್ತಾ ಇಲ್ಲ, ಇನ್ನು ಬೇಸಾಯಕ್ಕೆ ನೀರು ಕೊಡ್ತಿಲ್ಲ ಅಂದರೆ ರೈತ ಇನ್ನೇನು ಮಾಡ್ತಾನೆ? ಆತ್ಮಹತ್ಯೆನೇ ಒಂದು ಕಾರಣ, ಅದು ಬಿಟ್ಟರೆ ಇನ್ನೇನು ದಾರಿನೇ ಇಲ್ಲ. ಈ ಕೂಡಲೇ ಇದನ್ನು ಎಚ್ಚೆತ್ತು ನಮ್ಮ ತಾಲೂಕಿನ ರೈತರ ಹಿತ ಕಾಪಾಡಬೇಕು ಅಂದರೆ ಈ ಕೂಡಲೇ ಮೀಟಿಂಗ್ ಕರೆದು ದಯಮಾಡಿ ನಮ್ಮ ಹೇಮಾವತಿ ಎಡದಂಡ ನಾಲೆಗೆ ನೀರನ್ನು ಹರಿಸ್ಲಿ ಅಂತ ಅಂದ್ಬಿಟ್ಟು ನಾನು ಕಳಕಳೆಯಿಂದ ಮನವಿ ಮಾಡ್ಕೊತಾ ಇದ್ದೀನಿ. ಕೃಷ್ಣೇಗೌಡ ಅಂತೇಳಿ, ಕಿಕ್ಕೇರಿ ಹೋಬಳಿ, ಶೆಟ್ಟಳ್ಳಿ. ಸರ್, ಇವಾಗಲೇ ಹೇಮಾವತಿ ಡ್ಯಾಮ್ ಸಂಪೂರ್ಣ ಭರ್ತಿ ಆಗಿದೆ ಸರ್, ಆದರೂ ಕೂಡ ನೀರನ್ನು ಹೇಮಾವತಿ ನಾಲೆಗಳಿಗೆ ಹರಿಸ್ತಾ ಇಲ್ಲ. ಯಾವ ರೀತಿ ತೊಂದರೆ ಆಗ್ತದೆ ಸರ್ ಕೇರ್ಪೇಟೆ ಭಾಗದಲ್ಲಿ? ಅಂದರೆ ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಕಡಿಮೆ ಇದೆ ರೈತರ ಬಗ್ಗೆ, ಮತ್ತು ಅಧಿಕಾರಿಗಳಿಗೂ ಅವ್ರಿಗೂ ಬೇಕಾಗಿಲ್ಲ. ಯಾಕೆ ಅಂದರೆ ನೋಡಿ, KRS ಬೈಲಲ್ಲಿ ಕಟ್ಟು ಪದ್ಧತಿಯಲ್ಲಿ ನೀರು ಬಿಟ್ಟಿದ್ದಾರೆ. ನಾವು ಅದೇ ಜಿಲ್ಲೆಯವರು, ಹಾಸನ ಜಿಲ್ಲೆಯಲ್ಲಿ ಡ್ಯಾಮ್ ಇದೆ, ಆದರೆ ಅದಕ್ಕೆ ಬೇರೆ ವ್ಯವಸ್ಥೆನ ಲೆಕ್ಕಾಚಾರ ಇದೆ. ನಾವು ನೀರು ತುಂಬದೇ ಇದ್ದಂಥ ಸಂದರ್ಭದಲ್ಲಿ ನಾವು ಅವರು ನೀರು ಕೇಳಲ್ಲ, ನಮಗೂ ಅರಿವಿದೆ, ಜ್ಞಾನ ಅನ್ನೋದೊಂದು ಇದೆ. ಈಗ ನೀರಿದೆ, ನಾವು ಕೇಳ್ತಾ ಇರೋದೇನು, ಕಟ್ಟು ಪದ್ಧತಿಯಲ್ಲಿ ಕೆರೆ ಕಟ್ಟೆಗಳಿಗೆ, ಜಾನುವಾರುಗಳಿಗೆ ನೀರಾಗಲಿ. ಮತ್ತು ಯಾವಾಗ ಅಂತರ್ಜಲ ಹೆಚ್ಚುತ್ತದೆ, ಪಂಚಾಯಿತಿ ನೀರು ಕೊಡ್ತಾರಲ್ಲ, ಅದು ಬೋರ್ವೆಲಿಂದನೇ ಕೊಡೋದು, ಅಲ್ಲೂ ಅಭಿವೃದ್ಧಿ ಆಗ್ತದೆ. ಈ ಥರ ಪದ್ಧತಿನ ಮಾಡಿಕೊಡ್ಬೇಕು ಅಂತೇಳಿ ನಾವು ಇಲಾಖೆಗೆ ಪತ್ರ ಕೊಟ್ಟಿದ್ದೇವೆ. ತಾಲೂಕು ದಂಡಾಧಿಕಾರಿ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡಬೇಕು ಅಂತ ಹೇಳಿದ್ದೇವೆ. ಒಂದು ಪೋಸ್ಟ್ಪೋನ್ ಆಗಿದೆ, ಡೇಟು ನಾಳೆ ಇದೆ. ಅದು ಅಲ್ಲಿ ಅಧಿಕಾರಿಗಳು ಯಾವ ರೀತಿ ಸ್ಪಂದಿಸ್ತಾರೆ ಅದರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಆಗಲಿಲ್ಲ ಅಂದರೆ ನಮ್ಗೆ ಗೊತ್ತೇ ಇದೆ, ಹೋರಾಟ, ರೈತರದ್ದು ಹೋರಾಟ ನಿರಂತರ. ಯಾಕೆ ತಾರತಮ್ಯ ಅಂತ ಸರ್ ಒಂದೇ ಜಿಲ್ಲೆಯಲ್ಲಿ ಈ ಥರ ತಾರತಮ್ಯಗಳು ಅಂದರೆ ನಮ್ಮ ಭಾಗದ ಶಾಸಕರು ಅದರ ಬಗ್ಗೆ ಇಚ್ಛಾಶಕ್ತಿ ಕೊರತೆ ಇರ್ಬೋದು ಅಂತ ನನ್ನ ಅನಿಸಿಕೆ, ಅಥವಾ ನಮ್ಮ ಮಂತ್ರಿ, ಉಸ್ತುವಾರಿ ಮಂತ್ರಿಗೆ ಇಚ್ಛಾಶಕ್ತಿ ತೊಂದರೆ ಇರ್ಬೋದು. ಅದನ್ನು ಅವರು ಗಮನದಲ್ಲಿಬೇಕು. ಅವರು ಬರ ಪ್ರದೇಶದಲ್ಲೇ ಹುಟ್ಟಿರೋರು, ನಾಮಂಗಲದಲ್ಲಿ, ನಮಗಿಂತೂ ಭಾಳ ಬರ ಪ್ರದೇಶ, ಅದನ್ನು ಅರಿವು ಮಾಡ್ಕೋಬೇಕು. ಅವ್ರು ನಾವು ಭಾಳ ಬಾರಿ ಹೋದ ಬಾರಿ ಸರ್ಕಾರ ಬಂದೇಟ್ಗೆ ರಾಜಣ್ಣವರು ತುಮಕೂರಿಗೆ ನೀರು ತಗೊಂಡೋದ್ರು, ಸಿಂಧಘಟ್ಟಕ್ಕೆ ಖಾಸಗಿ ಕಾರ್ಯಕ್ರಮಕ್ಕೆ ಬಂದಿದ್ರು ಉಸ್ತುವಾರಿ ಸಚಿವರು. ನಾನು ಪ್ರಶ್ನೆ ಮಾಡಿದೆ, ನೋಡಿ ರಾಜಣ್ಣ ನೀರು ತೊಗೊಂಡೋಗ್ತಾರೆ, ಏಪ್ರಿಲ್ ತಿಂಗಳಲ್ಲಿ ತೊಗೊಂಡೋಗ್ತಾರೆ, ನಮ್ಗೆ ಒಂದು ಕಂತು ಕೊಡಿಸಿ ಒಂದು 20 ದಿನ ನಾನು ಬೇಕಾದಷ್ಟು ಮನವಿ ಮಾಡಿದೆ. ಅವರು ಉದಾಸೀನ ಮತ್ತು ಉಡಾಪೆ ಮಾತನ್ನೂ ಆಡ್ತಾರೆ. ಆ ಉಟಾಪೆ ಮಾತಿಗೆ ಉತ್ತರ ಕಾಲ ಬಂದಾಗ ಕೊಟ್ಕೋತಾರೆ ಜನ. ನಾವೀಗೇನು ಮಾಡೋಕ್ಕಾಗಲ್ಲ. ಅದರಿಂದ ನಮ್ಮದು ಅನಿವಾರ್ಯ ಹೋರಾಟ ನೀರು ಬೇಕು. ರೈತರ ಪರಿಸ್ಥಿತಿ ಚಿಂತಾಜನಕ. ಒಂದು ತೆಂಗಿನ ಮರ ಕಳ್ಕೊಂಡ್ರೆ 10 ವರ್ಷ ಕಾಪಾಡ್ತಾ ತಿರ್ಗಾ ಮತ್ತೆ ನೆಟ್ಟಿ ಹೊಸ ಬೆಳೆ ಮಾಡಬೇಕು. ಒಂದು ಕಬ್ಬು ಹೋದ್ರೆ 6 ತಿಂಗಳು ಮತ್ತೆ ಮಾಡಬೇಕು. ರೈತ ಆತ್ಮಹತ್ಯೆ ಮಾಡ್ಕೊಂಡು ರಕ್ಷಣೆ ಮಾಡೋಕ್ಕೆ ಇವ್ರಿಗೆ ಏನಾರ ಸರ್ಕಾರಕ್ಕೆ ಬದ್ಧತೆ ಇದ್ರೆ ಅದನ್ನು ಮಾಡಬೇಕು ಅಲ್ವೇ? ಹೌದಲ್ವೇ? ಅಲ್ಪ ಸ್ವಲ್ಪ ಬೆಳೆ ಬಂದಾಗ ನಾವೀಗ ಜಾಸ್ತಿ ಬೆಳೆಗಿಂತ ಮರಗಾಡಿದೆಯಲ್ಲ, ತಂಗು, ಅಡಿಕೆ, ಬಾಳೆ, ತರಕಾರಿ, ಈ ಥರದ ಬೆಳೆಗಳನ್ನ, ಹಣ್ಣಿನ ಮರಗಳು, ಈ ಥರನ ಉಳಿಸ್ಕೊಳ್ಳೋಕ್ಕೆ ಬೇಸಿಗೆಯಲ್ಲಿ ಮೇಜರ್ ನೀರು ಕೇಳೋದು. ನಾವು ನೀರು ಎಷ್ಟಿದೆ ಅಷ್ಟಕ್ಕೆ ಭತ್ತಗಳನ್ನ ನಾವು ಜೂನಲ್ಲಿ ಮಾಡ್ಕೊಂಡಿರ್ತೀವಿ. ಈ ಸತಿ ಮರಗಾಡುಗಳು, ಕಾಡುಗಳು ಉಳಿಸ್ಕೊಳ್ಳೋಕೆ ಮಾತ್ರ ನಾವು ನೀರು ಕೇಳ್ತಾ ಇರೋದು. ಮುಂದಿನ ಹೋರಾಟ ತಹಸೀಲ್ದಾರ್ ಅಧ್ಯಕ್ಷದಲ್ಲಿ ಏನಾಗ್ತದೆ ಅದನ್ನು ನೋಡ್ಕೊಂಡು ನಾವು ಹೋರಾಟ ಮಾಡ್ತೀವಿ. ಹೇಮಾವತಿ ಇಲಾಖೆ ಆಗ್ಬೋದು, ಅಥವಾ ಕಾಡಾ ಕಚೇರಿ ಮೈಸೂರು ಆಗ್ಬೋದು, ಅಥವಾ ಗೊರೂರಿಗೂ ಹೋಗಿರೋ ಸಂದರ್ಭ ಬೇಕಾದಷ್ಟಿದೆ. ಸರ್ ಮುದ್ದುಕುಮಾರ್ ಅಂತೇಳಿ ತಾಲೂಕು ರೈತ ಸಂಘದ ಮಾಜಿ ಅಧ್ಯಕ್ಷರು.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.